ಸೂರ್ಯಕಾಂತಿ. ಅಲ್ವೇ ಒಬ್ಬೊಬ್ಬರ ಹತ್ರ ಒಂದೊಂದ್ ತರ ಮಾತಾಡ್ತಾ ಇದೆಯಲ್ಲ ನೀನು. ಏನ್ ಮಾತಾಡ್ದೆ? ಈಗ ತಾನೇ ಕಾಂತಿನ ನಮ್ಮ ಮಂಜುನಾಥನಿಗೆ ತಂದು ಕೊಡೋದು ಅಂತ ಹೇಳಿದೆ. ಸತ್ಯನ ಜೊತೆ ಅವಳು ಮದುವೆ ಮಾಡಿಕೊಡೋದು ಅಂತೇಳಿ ನನ್ನ ಜೊತೆ ಜಗಳ ಮಾಡಿದೆ. ಆದ್ರೆ ಈಗ ಫೋನ್ನಲ್ಲಿ ಸಚಿನ್ ಜೊತೆ ಅವನ ಜಾತಕ ಕೂಡಿ ಬರುತ್ತೆ ಅಂತ ಹೇಳ್ತಾ ಇದ್ದೀಯಲ್ಲ. ರೀ, ನಾನು ಆಡೋ ಮಾತು ಕೇಳಿಸ್ಕೊಳ್ಳಿ ಅಂತ ನಾನೇನಾದ್ರೂ ಹೇಳಿದ್ನ ನಿಮ್ಗೆ? ನೇರವಾಗಿ ಹೇಳ್ತಾ ಇದೀನಿ, ಕೇಳಿ. ಕಾಂತಿನ ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಂತೂ ಖಂಡಿತ. ಗೊತ್ತಾಯ್ತು ಕಣೆ, ಕಾಂತಿ ನಮ್ಮನೆ ಸೊಸೆಯಾಗಿ ಬರ್ತಾಳೆ. ಆದ್ರೆ ಅವಳು ಮಂಜುನಾಥನ ಹೆಂಡತಿಯಾಗೋ ಇಲ್ಲ ಸತ್ಯನ ಹೆಂಡತಿಯಾಗೋ ಅದನ್ನ ಹೇಳು. ನಮ್ಮನೆ ಸೊಸೆಯಾಗಿ ಬರ್ತಾಳೆ ಅಷ್ಟೇ. ನನಗೆ ಮದುವೆ ಬೇಡ. ಬೇಡ? ಏನ್ ಹೇಳ್ತಿದ್ಯಾ ನೀನು? ತಲೆ ಕೆಟ್ಟಿದ್ಯಾ? ಅವರಾಗೆ ಜಾತಕ ಕೂಡುತ್ತೆ ಅಂತ ಹೇಳಿದ್ದಾರೆ. ಜಾತಕ ಕೂಡ್ ಬಂದ್ರೆ ಏನಮ್ಮ ಪ್ರಯೋಜನ? ನಾನು ಅವ್ರಿಗೆ ಇಷ್ಟ ಆಗ್ಬೇಕಲ್ವಾ? ನೋಡಕ್ ಮುಂಚೆನೆ ಅಪಶಕ್ನ ಯಾಕೆ ಮಾತಾಡ್ತೀಯ? ನಂಗೆ ಗೊತ್ತು ಅದಕ್ಕೆ. ಅದು ಹಾಗಾಗಲ್ಲ. ಸಿಟಿಲಿರೋರು ತುಂಬಾನೇ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಇಂಗ್ಲಿಷ್ ಬರುತ್ತಾ ಅಂತ ಕೇಳ್ತಾರೆ. ಬರಲ್ಲ ಅಂತ ಗೊತ್ತಾದ್ರೆ ಅವಮಾನ ಮಾಡ್ತಾರೆ. ಕಾಂತಿ, ಇಂಗ್ಲಿಷ್ ಏನು ಬ್ರಹ್ಮವಿದ್ಯೆನಾ? ಕಷ್ಟಪಟ್ರೆ ಒಂದೇ ಒಂದ್ ತಿಂಗಳಲ್ಲಿ ಕಲ್ತ್ಬಿಡ್ಬೋದು. ಹೇಗಿದ್ರು ಅವರು ಶೂನ್ಯ ಮಾಸ ಮುಗಿದ್ಮೇಲೆ ಬರ್ತೀವಿ ಅಂತ ಹೇಳಿದ್ದಾರೆ. ಅಷ್ಟ್ರಲ್ಲಿ ಕಲ್ತ್ಬಿಟ್ರೆ ನೀನು ಇಂಗ್ಲಿಷ್ನ ಈಸಿಯಾಗಿ ಪಟಪಟ ಅಂತ ಮಾತಾಡ್ಬೋದು. ಹೌದು ಕಾಂತಿ, ನೇತ್ರ ಹೇಳ್ತಿದ್ದಾಳಲ್ಲ, ಬೇಗ ಕಲ್ತ್ಕೋತಿಯಂತೆ. ನೇತ್ರ, ಇನ್ನೂ ಸ್ವಲ್ಪ ಹೇಳ್ಕೊಡೆ. ಒಂದ್ ಕೆಲ್ಸ ಮಾಡೋಣ, ಕಾಂತಿನ ಯಾವ್ದಾದ್ರೂ ಇಂಗ್ಲಿಷ್ ಲರ್ನಿಂಗ್ ಸ್ಕೂಲ್ಗೆ ಹಾಕೋಣ. ಏನು ಬೇಡ, ನಾನು ಎಲ್ಗೂ ಹೋಗಿ. ಸುಮ್ನಿರು ಕಾಂತಿ. ನೇತ್ರ, ಆ ಸ್ಕೂಲು ಇಲ್ಲೆಲ್ಲಿದೆ, ಮತ್ತೆ ಮೈಸೂರಿಗೆ ಕಳಿಸ್ಬೇಕು. ನನಗೇನೋ ನೀನ್ ಹೇಳ್ಕೊಟ್ರೆ ಸಾಕು ಅನ್ಸುತ್ತೆ. ಮೈಸೂರಿಗೆ ಕಳ್ಸೋದಕ್ಕೆ ನಿಮ್ಮ ಮಾವ ಖಂಡಿತ ಒಪ್ಪೋದಿಲ್ಲ. ಅಯ್ಯೋ ಅತ್ತೆ, ಮೈಸೂರ್ಗೆಲ್ಲ ಹೋಗ್ಬೇಕಾಗಿಲ್ಲ. ಇಲ್ಲೇ ಇದೇ ಊರಲ್ಲಿ ಸ್ಕೂಲ್ ಶುರುವಾಗಿದೆ. ತುಂಬಾ ಚೆನ್ನಾಗಿ ಇಂಗ್ಲಿಷ್ ಹೇಳ್ಕೊಡ್ತಾರಂತೆ. ಸರಿ, ಹಾಗಾದ್ರೆ ಅದೇನು ಎತ್ತ ಅಂತ ವಿಚಾರಿಸ್ಕೊ. ನಮ್ ಕಾಂತಿನೂ ಕಳಿಸ್ಬೋದು. ನಮ್ಮೂರಲ್ಲಾದ್ರೆ ಕಾಂತಿ ಆರಾಮಾಗಿ ಹೋಗಿ ಬರ್ಬೋದು. ಹೇಳ್ಕೊಡೋರು ಯಾರಂತೆ? ಅವರು ಕಾಂತಿಗೂ ತುಂಬಾ ಚೆನ್ನಾಗಿ ಪರಿಚಯ ಅತ್ತೆ. ಯಾರು? ರವೀಂದ್ರ. ಹ್ಞೂ ಅತ್ತೆ, ತುಂಬಾ ಚೆನ್ನಾಗಿ ಇಂಗ್ಲಿಷ್ ಹೇಳ್ಕೊಡ್ತಾನಂತೆ. ಒಂದೇ ಒಂದ್ ತಿಂಗಳಲ್ಲಿ ನಮ್ ಕಾಂತಿ ಪಟ ಪಟ ಅಂತ ಇಂಗ್ಲಿಷ್ ಮಾತಾಡ್ಬಿಡ್ತಾಳೆ. ಅಮ್ಮ, ಪಾಠಕ್ಕೆ ಹೋಗಿನೇ ಇಂಗ್ಲಿಷ್ ಕಲಿಬೇಕು ಅಂತ ಏನಿಲ್ಲ. ಪುಸ್ತಕ ಓದಿನೂ ಕಲಿಬೋದಪ್ಪ. ಓದೋದೇ ಬೇರೆ, ಮಾತಾಡೋದೇ ಬೇರೆ. ಮಾತಾಡೋದಿಕ್ಕೂ ಧೈರ್ಯ ಬೇಕು. ಆ ಧೈರ್ಯ ಬರ್ಬೇಕು ಅಂತಂದ್ರೆ ನೀನ್ ಯಾವ್ದಾದ್ರು ಶಾಲೆಗೆ ಹೋಗಿ ಕಲಿಬೇಕಮ್ಮ. ಅಮ್ಮ, ನಿನ್ನ ಮಾತಿನ ದಾಟಿ ಹೇಗಿದೆ ಅಂದ್ರೆ ಮದ್ವೆ ಆಗೋದಕ್ಕೋಸ್ಕರನೇ ಇಂಗ್ಲಿಷ್ ಕಲಿಬೇಕು ಅನ್ನೋ ಥರ ಇದೆ. ಥರ ಏನೇ ಬಂತು? ಅದಕ್ಕೋಸ್ಕರನಾದ್ರೂ ಇಂಗ್ಲಿಷ್ ಕಲೀಲೇಬೇಕು. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಸಂಗೀತ ಗೊತ್ತಿದ್ರಷ್ಟೇ ಮದ್ವೆ ಅನ್ನೋ ಥರ ಇತ್ತು. ಈಗ ಸಂಗೀತ ಬರದೇ ಇದ್ರು ಪರವಾಗಿಲ್ಲ, ಇಂಗ್ಲಿಷ್ ಮಾತಾಡೋದಂತೂ ಬೇಕೇ ಬೇಕು ಅನ್ನೋ ಥರ ಆಗೋಗಿದೆ. ಕಾಂತಿಗೆ ಇದ್ದಕ್ಕಿದ್ದ ಹಾಗೆ ಇಂಗ್ಲಿಷ್ ಕಲಿಯೋ ಉತ್ಸಾಹ ಆಗಿದೆ. ಕಲೀಲಿ ಬಿಡೆ. ಕಾಂತಿಗೆ ಯಾರು ಇಂಗ್ಲಿಷ್ ಹೇಳ್ಕೊಡ್ತಾ ಇರೋದು? ನೀನಾ? ಏನು ತಮಾಷೆ ಮಾಡ್ತಾ ಇದ್ದೀರಾ? ನನ್ಗೆಲ್ರಿ ಅಷ್ಟ್ ಟೈಮ್ ಇದೆ? ಮತ್ತೆ ಬೇರೆ ಯಾರು ಅಲ್ಲ ರೀ, ಅವನೇ ಆ ರವೀಂದ್ರ. ರವೀಂದ್ರನ? ಹೌದು ರೀ, ರವೀಂದ್ರನೇ. ಆ ಕೆಳಗಿನ ಕೇರಿ ಅವನು. ಕಾಂತಿ ಬಾಳು ಆ ರವೀಂದ್ರನಿಂದನೇ ಬೆಳಗ್ಬೇಕಾ? ನನಗೆಲ್ಲಿ ಜವಾಬ್ದಾರಿ ಇಲ್ಲ ಅನ್ಕೊಂಡಿದ್ದೀನಮ್ಮ. ಅವನು ಇಂಗ್ಲಿಷ್ ಕಲಿಸೋದ್ರಿಂದ ಇವಳಿಗೆ ಒಳ್ಳೆ ಸಂಬಂಧ ಸಿಗುತ್ತೆ ಅನ್ನೋದಾದ್ರೆ ಅದರ ಅಗತ್ಯ ನನಗಿಲ್ಲ. ಇವಳು ಹಳ್ಳಿಲಿರೋ ಹುಡುಗನ ಮದುವೆ ಮಾಡ್ಕೊಂಡ್ರೆ ಸಾಕು. ಏ ಕಾಂತಿ, ನಡಿಯ. ನೀನು ಅದು ಹೇಗೆ ಇಂಗ್ಲಿಷ್ ಕಲಿತೀಯೋ ನಾನು ನೋಡೇ ಬಿಡ್ತೀನಿ. ನಡಿಯ, ನಡಿಯೇ. ಯಾವನ ನೀನ್ ನೋಡೋದಕ್ಕೆ ಬರ್ತಾನಂತೆ, ಅವನಿಗೆ ಬೇಕಾದ ಬದುಕೋದಿಕ್ಕೆ ನೀನ್ ಇಂಗ್ಲಿಷ್ ಕಲಿಬೇಕಂತೆ. ನಡಿಯ ಒಳಗಡೆ, ನಡಿಯ ಒಳಗಡೆ. ಅದ್ ಯಾರು ಅವಳನ್ನ ಇಂಗ್ಲಿಷ್ ಕಲಿಯೋದಕ್ಕೆ ಕಳಿಸ್ತಾರೋ ನಾನು ನೋಡೇ ಬಿಡ್ತೀನಿ. ಅಮ್ಮ, ನೀನು ಇದ್ರಲ್ಲಿ ತಲೆ ಹಾಕ್ಬೇಡ.